ಹಾಯ್ ಹಲೋ ಸ್ನೇಹಿತರೆ, ಬನ್ನಿ ಇವತ್ತು ಪಪ್ಪಾಳಿ ತೋಟದಲ್ಲಿ ಬಂದಿದ್ದೀನಿ. ಸ್ನೇಹಿತರೆ, ಒಂದು ಭೂಮಿಯಲ್ಲಿ ಎರಡು ಬೆಳೆ ಮಾಡ್ಬೋದು ಸ್ನೇಹಿತರೆ. ಅದೊಂದು ಏನೋ ಇಂಟರ್ ಕ್ರಾಪ್ ಅಂತೇಳಿ ಮಾಡ್ಬೋದು ಸ್ನೇಹಿತರೆ. ನಾಲ್ಕು ಬೆಳೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ, ಯಾಕಂದ್ರೆ ಭಾಳ ತ್ರಾಸು ಕೊಡುತ್ತೆ ನನ್ನ ಲೆಕ್ಕದಿಂದ. ಒಬ್ಬೊಬ್ಬರು ರೈತರು ಒಬ್ಬೊಬ್ಬರು ಆಲೋಚನೆ. ಸ್ನೇಹಿತರೆ, ಇದು ನೋಡಿ ನಂಬರ್ 15 ತೋಟದಲ್ಲಿ ಇದು ನೋಡಿ 12x12 ಒಂದು ಪ್ಲಾಂಟೇಶನ್ ಮಾಡಿದ್ದಾರೆ. ಮತ್ತೆ ನಡುಕ್ಕೆ ಏನಿದೆ, ಇದರಲ್ಲಿ ದಾಳಂಬ್ರಿ ಮಾಡಿದ್ದಾರೆ ಸ್ನೇಹಿತರೆ. ಮತ್ತೆ ಇದರಲ್ಲಿ ಏನಿದೆ, ಜಾಗ ವೇಸ್ಟ್ ಇದೆ ಅಂತಾನೆ ಮತ್ತೆ ಟಮಾಟಿನೂ ಮಾಡಿದ್ದಾರೆ ಸ್ನೇಹಿತರೆ. ಇದು ನೋಡಿ ತೋರಿಸ್ತೀನಿ ನಿಮಗೆ. ಮತ್ತೆ ಟಮಾಟಿ ಮಾಡಿದ್ದಾರೆ. ಟೋಟಲ್ 3 ಬೆಳೆ ಆಗಿದೆ ಸ್ನೇಹಿತರೆ. ಒಂದು ದಾಳಂಬ್ರಿ, ಒಂದು ಪಪ್ಪಾಯಿ, ಒಂದು ಟಮಾಟಿ ಇದೆ ಸ್ನೇಹಿತರೆ. ಇದು ವಿಡಿಯೋ ಮಾಡೋ ಕಾರಣ ಏನಂತಂದ್ರೆ, ಇದು ನೋಡಿ ಫಸ್ಟು ಪಪ್ಪಾಯಿ ಹಾಕಿದ್ದಾರೆ, ಆಮೇಲೆ ಇದೆ ಮತ್ತೆ ದಾಳಂಬರಿ ಹಾಕಿದ್ದಾರೆ. ಓಕೆ, ಇದಂತೂ ರೆಗ್ಯುಲರ್ ಮಾಡೋ ರೈತರು ನಮ್ದು ಇದು ಬೆಳೆ. ಪಪ್ಪಾಯಿ ಬಿತ್ತು ದಾಳಂಬರಿ ಅಂದ್ರೆ ಎಲ್ಲಾ ಕಡೆ ಬೆಳೆಸ್ತಾರೆ ನಮ್ಮ ಕರ್ನಾಟಕದಲ್ಲಿ, ಅದಂತೂ ಓಕೆ. ಇದು ನೋಡಿ, ಇದೊಂದು ವಿಚಿತ್ರವಾದ ಪ್ಲಾಂಟೇಶನ್ ಮಾಡಿದ್ದಾರೆ ಸ್ನೇಹಿತರೆ. ಇದು ನೋಡಿ ಹಳೇದು ಒಂದು 3-4 ಕಟಿಂಗ್ ಆಗಿದೆ. ಆಮೇಲೆ ಇದರ ನಡುಕ್ಕೆ ಏನಿದೆ, ಇದು ಹಾಕಿ ಫ್ಲವರ್ ಕಾಯಿ ಸ್ಟಾರ್ಟ್ ಆಗಿದ್ಮೇಲೆ ಮತ್ತೆ ನಡುಕೊಂದು ಪ್ಲಾಂಟೇಶನ್ ಮಾಡಿದ್ದಾರೆ ಸ್ನೇಹಿತರೆ. ಇದು ನೋಡಿ, ಇದಕ್ಕೆ ಏನು ಸೆಟ್ಟಿಂಗ್ ಇಲ್ಲ ಸ್ನೇಹಿತರೆ. ಎದಕ್ಕಂತ ಹೋಗುತ್ತೆ ನೀರು, ಎದಕ್ಕಂತ ಕೊಡ್ಬೋದು ಇವರು, ಇದಕ್ಕಂತ ಏನಂತ ಮಾಡಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇದು ನೋಡಿ, ಇದನ್ನು ಕಟಿಂಗ್ ಆಗಿದೆ. ಇದು ಕನಿಷ್ಠ ಒಂದು 5-6 ಕಟಿಂಗ್ ಆಗಿದೆ. ಇದು ನೋಡಿ, ಯಾವುದಿನ ಸೆಟ್ಟಿಂಗ್ ಇಲ್ಲ. ಅಂದ್ರೆ ಇದು 3 ಗಿಡ ನಡುಕ್ಕೆ ಏನಿದೆ, ಕನಿಷ್ಠ ಒಂದು 12 ಫೀಟ್ ಇದೆ ಸ್ನೇಹಿತರೆ ಅಷ್ಟೇ. ಇದು ನೋಡಿ 12 ಫೀಟ್ ಇದೆ ನೋಡಿ. ಒಂದು ಗಿಡ ನೋಡಿ ಸ್ನೇಹಿತರೆ, ಯಾವ ತರ ಸೆಟ್ಟಿಂಗ್ ತಗೊಂಡಿದೆ, ಯಾವ ತರ ಫ್ಲೋರ್ ಇದೆ ಸ್ನೇಹಿತರೆ. ಇದು ತಳಿ ನಂಬರ್ 15 ಅಂತ ನೋಡಿ. ಇದರ ನಡುಗೆ ಏನಿದೆ, ಮತ್ತೆ ಟಮಾಟೆ ಹಾಕಿದ್ದಾರೆ. ಟಮಾಟೆ ಅಂದ್ರೆ ಫೇಲ್ ಆಯ್ತು, ಅಷ್ಟೊಂದು ಬಂದಿಲ್ಲ. ಕಡೆ ಅಂದ್ರೆ ಕ್ರಾಪ್ ಚೆನ್ನಾಗಿ ಬಂತು, ಒಂದ್ ಕಡೆ ಚೆನ್ನಾಗಿ ಬಂದಿಲ್ಲ ಸ್ನೇಹಿತರೆ. ಇಷ್ಟು ಕ್ರಾಪ್ ಮಾಡಿದ್ರು ಬಹಳ ತ್ರಾಸಾಗುತ್ತೆ ಸ್ನೇಹಿತರೆ. ಇದೇ ಭೂಮಿಯಲ್ಲಿ ಅವರು ಕನಿಷ್ಠ ಒಂದು 10x10 ಇಲ್ಲ 7x8 8x9 ಪ್ಲಾಂಟೇಶನ್ ಮಾಡಿದೆ. ಬರೀ ಪಪ್ಪಾಯಿ ದಾಳಂಬರಿ ಇಟ್ಟು ಬರೀ ಒಳ್ಳೆ ಸೆಟ್ಟಿಂಗ್ ಬರ್ತಿತ್ತು ಸ್ನೇಹಿತರೆ. ಇದು ನೋಡಿ 2-3 ಬೆಳೆ ಮಾಡಿ ನೋಡಿದ್ರೆ, ಒಂದ್ ಗಿಡ ಸೆಟ್ಟಿಂಗ್ ಚೆನ್ನಾಗಿದೆ, ಒಂದ್ ಗಿಡ ಚೆನ್ನಾಗಿಲ್ಲ ಸ್ನೇಹಿತರೆ. ಇದು ನೋಡಿ, ಇದು ಕಟಿಂಗ್ ಮುಗಿಯೋಕೆ ಕನಿಷ್ಠ ಒಂದು 2-3 ತಿಂಗಳ ಅಷ್ಟಿಗೆ ಈ ಗಿಡ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೋಡಿ ಸ್ನೇಹಿತರೆ, ಮತ್ತೆ ಈಗ ಸ್ಟಾರ್ಟ್ ಆಗುತ್ತೆ. ಇದು ಇನ್ನು ಹಸೆ ಇದೆ, ಇದು ಫ್ಲವರ್ನ ಈಗ ಸ್ಟಾರ್ಟ್ ಆಗ್ತಾ ಇದೆ. ಇದೆಲ್ಲ ಆಲ್ಮೋಸ್ಟ್ ನೋಡಿ ಸ್ನೇಹಿತರೆ, ಇದು ಕಟಿಂಗ್ ಆಗಿದೆ ನೋಡಿ, 5-6 ಕಟಿಂಗ್ ಆಗಿದೆ ನೋಡಿ ಸ್ನೇಹಿತರೆ. ಇದು ನೋಡಿ 5-6 ಕಟಿಂಗ್ ಆಗಿದೆ ನೋಡಿ. ಇದರಲ್ಲಿ ಈಗ ಫ್ಲವರ್ ಸ್ಟಾರ್ಟ್ ಇದೆ. ಅಂದ್ರೆ ಇವ್ರದ್ದು ಐಡಿಯಾ ಏನಂತಂದ್ರೆ, ಇದು ಮುಗಿಯೋಷ್ಟಿಗೆ ಈ ಗಿಡ ಬರುತ್ತಂತ ಇವ್ರದೊಂದು ಐಡಿಯಾ. ಅಂದ್ರೆ ಫಸ್ಟ್ ಪ್ಲಾಂಟೇಶನ್ ಮಾಡ್ಯಾರಲ್ಲ, ಇದು ಮುಗಿಯೋಷ್ಟಿಗೆ ಈ ಗಿಡ ಬರುತ್ತೆ, ನಡುಕ್ಕೆ ಒಂದೊಂದು ಸಾಲು ಬರುತ್ತೆ ಅಂತ ಇವ್ರದ್ದು ಐಡಿಯಾ ಸ್ನೇಹಿತರೆ. ಬಟ್ ಆ ಥರ ಆಗೋದು ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನೋಡಿ, ಎಷ್ಟೆಷ್ಟು ದೂರ ಇರುತ್ತೆ ಅಷ್ಟೆಷ್ಟು ಆಹಾರ ಚೆನ್ನಾಗಿ ಕೊಡುತ್ತೆ, ಅಷ್ಟೆಷ್ಟು ಸ್ಟ್ರೆಂತ್, ಶಕ್ತಿ ಒಂದು ಬಲ ಅಂತ ತಗೊಳುತ್ತೆ ಸ್ನೇಹಿತರೆ. ರೈತರು ಏನೋ ಒಂದು ಒಳ್ಳೇದೇ ಮಾಡಕ್ ಹೋಗ್ತಾರೆ ಸ್ನೇಹಿತರೆ. ಕಮ್ಮಿ ಭೂಮಿ ಇರ್ತು ಕೆಲವೊಬ್ಬರಿಗೆ, ಅವರೊಂದು ಒಳ್ಳೆ ಬೆಳೆ ಮಾಡ್ಕೊಂಡು ಇದರಲ್ಲಿ ಏನೋ ಸಾಧನೆ ಮಾಡಮ್ಮ ಅಂತ ಯೋಚನೆ ಮಾಡ್ತಾರೆ. ಒಳ್ಳೇದೇ ಸ್ನೇಹಿತರೆ. ಬಟ್ ಅದಷ್ಟು ಏನಿದೆ ತಲೆ ಓಡಿಸ್ಬೇಕು, ಕಷ್ಟಪಡಬೇಕು, ಭಾಳ ಅಂದ್ರೆ ಭಾಳ ಕಷ್ಟ ಆಗುತ್ತೆ. ಅದೇ ಏನಿದೆ, 1 ಇಲ್ಲ 2 ಬೆಳೆ ಮಾಡ್ಕೊಂಡು ನಾವು ಅದರಲ್ಲೇ ಸ್ವಲ್ಪ ಏನಿದೆ ಆದಾಯ ತಕೊಂಡ್ರೆ ಸ್ವಲ್ಪ ಒಳ್ಳೇದಿರುತ್ತಂತ ನಮ್ಮದೊಂದು ಅಭಿಪ್ರಾಯ ಸ್ನೇಹಿತರೆ. ನೋಡಿದೆ ಸ್ನೇಹಿತರೆ, ಇದು ಹಳೆ ಪ್ಲಾಟು 3-4 ಕಟಿಂಗ್ ಆಗಿದೆ. ಇದು ನೋಡಿ ಸ್ನೇಹಿತರೆ, ಇದು ನಡುಕಾಗಿದ್ದು ಹೊಸದು, ಏನೇನು ಫ್ಲವರ್ ಇಲ್ಲ ಸ್ನೇಹಿತರೆ. ಇಷ್ಟು ಗಿಡ ಹೈಟ್ ಇದೆ ಸ್ನೇಹಿತರೆ. ಇದು ಕನಿಷ್ಠ ಈಗ ನೋಡಿ ಒಂದು 5.5 ಫೀಟ್ ಇದೆ ಗಿಡ. ಇದು ಎಷ್ಟಕ್ಕೆ ಯಾವ ತರ ಸೆಟ್ಟಿಂಗ್ ಇರ್ಬೇಕು, ಯಾವ ತರ ಫ್ಲೋರ್ ಇರಬೇಕು, ಯಾವ ತರ ಎಲೆ ಬರ್ಬೇಕು ನೋಡಿ ಸ್ನೇಹಿತರೆ. ದೂರಲಿಂದ ತೋರಿಸ್ತೀನಿ ನೋಡಿ. ಇದು ನೋಡಿ ಯಾವ ತರ ಇದೆ ಸೆಟ್ಟಿಂಗು. ಇದು ನೋಡಿ, ಇದರಲ್ಲಿ ಏನೇನಿಲ್ಲ. ಇದು ಆಲ್ಮೋಸ್ಟ್ ಅದೇ 2-3 ಕಟಿಂಗ್ ಆಗಿದೆ ನೋಡಿ. ರೈತರು ಏನಿದೆ ಈ ತರ ಮಾಡಿದ್ರೆ ಇದು ಕಟಿಂಗ್ ನಡೀತಿದೆ. ಇದು ಬಂದಾದ ಗುಟ್ಲಿ ಮತ್ತೆ ಇದು ಸ್ಟಾರ್ಟ್ ಆಗುತ್ತೆ ಕಟಿಂಗ್. ಮತ್ತೆ ಇದನ್ನು ಮಾಡ್ಬೋದು, ಇದ್ರಾಗೂ ಆದಾಯ ತಕ್ಕೋಬೇಕು. ಇದ್ರಾಗೂ ಆದಾಯ ತಕ್ಕೋಬೇಕಂದ್ರೆ ಮಾಡ್ಬೋದು ಸ್ನೇಹಿತರೆ. ಓಕೆ, ಬಟ್ ಫಸ್ಟಿಗೆ ನಮ್ಗೆ ಏನಿದೆ, ಇಳುವರಿಕೆನೇ ಚೆನ್ನಾಗಿ ಬಂದೇನಂತಂದ್ರೆ ಯಾರು ವ್ಯಾಪಾರದವರು ಮಾರ್ಕೆಟ್ ಅವರು ಬಂದು ವಿಸಿಟ್ ಮಾಡೋಲ್ಲ. ಇಳುವರಿಕೆ ಮೇನ್ ಬೇಕು ಸ್ನೇಹಿತರೆ. ಕ್ವಾಂಟಿಟಿ ಕ್ವಾಲಿಟಿ ಜಾಸ್ತಿ ಬೇಕು ಸ್ನೇಹಿತರೆ. ಅವಾಗ ಏನಿದೆ, ನಾವು ಪಪ್ಪಾಯಿ ಬೆಳೆಯಕ್ಕೆ, ಪಪ್ಪಾಯಿ ಮಾರಕ್ಕೆ ಎರಡಕ್ಕೂ ಸಾಧ್ಯ ಇರುತ್ತೆ ಸ್ನೇಹಿತರೆ. ನಿಮ್ಗೆ ಅಲ್ಲಿಂದ ವಿಡಿಯೋ ಮಾಡ್ಕೊಂಡ್ ಬಂದೀನಿ. ಯಾವುದು ನಿಮಗೆ ದಾಳಂಬರಿ ಗಿಡ ಒಂದು ಹೈಟ್ ಕಂಡಿಲ್ಲ, ಏನಿಲ್ಲ ನೋಡಿ. ಇದು ಒಂದೊಂದು ಗಿಡ ಕಾಣ್ತಾ ಇದೆ. ದಾಳಂಬರಿ ಕೂಡ ಇನ್ನೂ ಬೆಳೆಯೋಕೆ ಇಲ್ಲ ಸ್ನೇಹಿತರೆ. ಈ ತರ ಆದರೆ
ಅಷ್ಟೊಂದು ಏನು ಹಂಗೆ ಬರ್ದಿಲ್ಲ ಸ್ನೇಹಿತರೆ. ದಾಳಂಬ್ರಿ ಗಿಡ ಕೂಡ ದಾಳಂಬ್ರಿ ಆಗಿ ಕೂಡ ಏನಿದೆ 40-50 ರೂಪಾಯಿ ಕೂಡ ರೇಟ್ ಇದೆ ಸ್ನೇಹಿತರೆ. ಸುಮ್ಮನೆ ಏನಿದೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಟೈಮ್ ಬೇಸ್ಟ್ ತಗೊಂಡೇನಿದೆ ಒಂದು ಒಳ್ಳೆ ಇದು ಮಾಡ್ಕೊಂಡು ಮಾಡ್ಬೇಕು ಸ್ನೇಹಿತರೆ, ಅಷ್ಟೇ ನಾನು ಹೇಳೋದು ಸ್ನೇಹಿತರೆ. ಅಲ್ಲಿಂದ ನಿಮಗೆ ಗಿಡದಲ್ಲಿ ತೋರಿಸ್ತಿದ್ದೀನಿ, ಯಾವುದೋ ಒಂದು ಗಿಡ ಒಂದು 60-80 kg ಗಿಡನೇ ಇಲ್ಲ ಸ್ನೇಹಿತರೆ. ಒಂದು 40 kg ತೊಗೊಂಡ್ರೆ ಅದೇ ಒಂದು ಒಳ್ಳೆ ಸೆಟ್ಟಿಂಗ್ ಅಂತ ಕಾಣಿಸ್ತಾ ಸ್ನೇಹಿತರೆ, ಅಷ್ಟೇ ಮತ್ತೇನಿಲ್ಲ. ಇದು ನೋಡಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಮುಂದೆ ಬೇರೆ ರೈತರು ಕೂಡ ತಲುಪಿ ಸ್ನೇಹಿತರೆ.